ಓಲ್ಡ್ ಇನ್ವಿಟೇಷನ್ ಕಾರ್ಡ್ಗಳನ್ನ ಯಾವ ರೀತಿ ರೀಯೂಸ್ ಮಾಡ್ಕೋಬೇಕು ಎಂಬುದನ್ನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಇನ್ವಿಟೇಷನ್ ಕಾರ್ಡ್ಗಳನ್ನ ಎನ್ವೆಲಪ್ ಕವರ್ ಆಗಿ ಯಾವ ರೀತಿ ಮಾಡ್ಬೋದು ಎಂಬುದನ್ನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮೊದಲು ಇನ್ವಿಟೇಷನ್ ಕವರ್ನ ಒಂದು ಸೈಡು ಕಟ್ ಮಾಡ್ಕೊಂಡಿದ್ದೀನಿ. ಈ ಇನ್ವಿಟೇಷನ್ ಕಾರ್ಡಿಂದ ನಾನು ಎನ್ವೆಲಪ್ ಕವರ್ ಅಂದರೆ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಮದುವೆಯಲ್ಲಿ ಯೂಸ್ ಆಗುತ್ತೆ, ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಶೀಟ್ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟು 6 ಸೆಂಟಿಮೀಟ್ರಿಗೆ ಡಾಟ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 8 ಸೆಂಟಿಮೀಟ್ರಿಗೆ ಅದಕ್ಕೂ ಡಾಟ್ ಹಾಕ್ಕೊಂಡು ನಂತರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಂತರ 3 ಸೆಂಟಿಮೀಟ್ರು ಕೆಳಗಡೆ ತೊಗೊಂಡಿದ್ದೀನಿ ನೋಡಿ. ಈಗ ಅದಕ್ಕೂ ಕೂಡ ಲೈನ್ ಹಾಕ್ತಾ ಇದ್ದೀನಿ. 3 ಲೈನ್ ಬರುತ್ತೆ, ಮೇಲೆ 6, ಮಧ್ಯೆ 8, ಕೆಳಗಡೆ 3 ಸೆಂಟಿಮೀಟ್ರು ನೋಡಿ. ಈಗ ಎಕ್ಸ್ಟ್ರಾ ಇರೋ ಸೈಡ್ ಕೂಡ ಈ ರೀತಿ ಮಾರ್ಕ್ ಹಾಕೋಬೇಕು ಎರಡು ಕಡೆನೂ. ಇದನ್ನು ಮೇಲೆ ಕೆಳಗೆ ಕಟ್ ಮಾಡ್ಕೋಬೇಕಾಗುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೈಡ್ ಕಾರ್ನರಲ್ಲಿ ಮಧ್ಯೆ 8 ಸೆಂಟಿಮೀಟ್ರ್ ಇರುತ್ತಲ್ಲ, ಅಲ್ಲಿ ಕಟ್ ಮಾಡ್ಕೋಬಾರ್ದು. ಮೇಲೆ ಕೆಳಗೆ ಮತ್ತು 3 ಮತ್ತು 6 ಸೆಂಟಿಮೀಟ್ರ್ ತೊಗೊಳ್ತೀವಲ್ಲ, ಅಲ್ಲಿ ಮಾತ್ರ ಸೈಡ್ ಕಟ್ ಮಾಡ್ಕೋಬೇಕು ನೋಡಿ. ಇವಾಗ ಮೊದಲು ಎಕ್ಸ್ಟ್ರಾ ಇರೋದನ್ನ ತೆಗಿತಾ ಇದ್ದೀನಿ. ಇದು ಎಕ್ಸ್ಟ್ರಾ ಸೀಟ್, ಇದನ್ನು ಕಟ್ ಮಾಡಿಕೊಂಡು ತೆಗಿಬೇಕು. ಮತ್ತು 6, 3, 8 ತೊಗೊಂಡಿದ್ವಲ್ಲ, ಇದೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅದೇ ಸೈಜಲ್ಲಿ ಮಡ್ಚ್ಕೋಬೇಕಷ್ಟೆ, ಸ್ವಲ್ಪ ಈ ರೀತಿ ಬೈಂಡ್ ಆದರೆ ಸಾಕು. ನಾವೇನು ಮೊದಲೇ ಮಾರ್ಕ್ ಮಾಡಿದ್ವಲ್ಲ, ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಗಮ್ ಹಾಕ್ಲಿಕ್ಕೆ ನೀಟಾಗಿ ಬರುತ್ತೆ. ಇವಾಗ ನಾನು ಹೇಳಿದ್ನಲ್ಲ, ಸೈಡ್ ಕಾರ್ನರ್ ಕೆಳಗಡೆ ಮತ್ತು ಮೇಲ್ಗಡೆ ಈ ರೀತಿ ಕಟ್ ಮಾಡ್ಕೋಬೇಕು. ಮಧ್ಯೆ 8 ಸೆಂಟಿಮೀಟ್ರ್ ಬಿಟ್ಟು ಕೆಳಗಡೆ 6 ಸೆಂಟಿಮೀಟ್ರು, ಮೇಲ್ಗಡೆ 3 ಸೆಂಟಿಮೀಟ್ರ್ ಇದ್ದಲ್ಲ, ಅದಷ್ಟೇ ಸೈಡ್ ಕಾರ್ನರ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಬೈಂಡ್ ಮಾಡಬೇಕು. ನಾವು ಎಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅದೇ ರೀತಿ ಇವಾಗ ಈ ರೀತಿ ಬೈಂಡ್ ಮಾಡಬೇಕು ನೋಡಿ. ಇವಾಗ ಗಮ್ ಹಾಕ್ಲಿಕ್ಕೆ ಈ ರೀತಿ ರೆಡಿ ಮಾಡ್ಕೋಬೇಕು. ಎಲ್ಲ ಕಡೆ ಈ ರೀತಿ ಮಡ್ಚ್ಕೋಬೇಕು. ಮೊದಲು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಂತರ ನೋಡಿ, ಆ ಶೇಪ್ ಸ್ವಲ್ಪ ಈ ರೀತಿ ರೌಂಡ್ ಶೇಪ್ ಬಂದರೆ ಮಡ್ಚ್ಕೊಳ್ಳೋಕ್ಕೂ ಚೆನ್ನಾಗಾಗುತ್ತೆ, ಗಮ್ ಹಾಕ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆ. ಇದು ತುಂಬ ಬೇಗ ಆಗ್ತಕ್ಕಂಥ ಒಂದು ಎನ್ವೆಲಪ್ ಕವರು. ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ. ಮೇಲ್ಗಡೆ ಭಾಗನೂ ಇವಾಗ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಇನ್ವಿಟೇಷನ್ ಕಾರ್ಡಲ್ಲಿ ವಾಲ್ ಹ್ಯಾಂಗಿಂಗು ಅಥವಾ ಫೋಟೋ ಫ್ರೇಮ್ಸು ಮಾಡ್ಕೋಬೋದು ನೋಡಿ. ಇಲ್ಲಿ ಇವಾಗ ಕಟ್ ಮಾಡಿ ಆಗಿದೆ. ಇವಾಗ ನಾನಿಲ್ಲಿ ಫೆವಿಗಮ್ನ ತೊಗೊಂಡಿದ್ದೀನಿ. ಈ ರೀತಿ 2 ಕಡೆ ಗಮ್ನ ಹಾಕಿ ಮತ್ತೊಂದು ಸತಿ ಇವಾಗ ಫೋಲ್ಡ್ ಮಾಡಿ ನೀಟಾಗಿ ಮಡ್ಚ್ಕೋಬೇಕು. ಈ ಬೈಂಡಿಂಗ್ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು. ಇದು ಗಮ್ ಅಂಟಲಿಕ್ಕೆ 1-2 ಸೆಕೆಂಡ್ ಆದರೆ ಸಾಕಾಗುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಇನ್ವಿಟೇಷನ್ ಕಾರ್ಡ್ನಿಂದ ಯಾವ ರೀತಿ ಒಂದು ಎನ್ವೆಲಪ್ ಕವರ್ನ ಮಾಡ್ಕೋಬೋದು, ಈ ರೀತಿ ಪ್ರೆಸೆಂಟೇಷನ್ ಕವರ್ ಆಗಿ ಯೂಸ್ ಮಾಡ್ಕೋಬೋದು. ಇದೇ ರೀತಿ ನಾನು ಹಲವಾರು ಮಾಡಿಟ್ಟಿದ್ದೀನಿ ನೋಡಿ. ವೇಸ್ಟ್ ಇನ್ವಿಟೇಷನ್ ಕವರ್ಗಳನ್ನ ಯೂಸ್ ಮಾಡ್ಬೋದು. ಈ ರೀತಿ ಸುಮ್ಮನೆ ವೇಸ್ಟಾಗಿ ಬಿಸಾಕೋದ್ಕಿಂತ ಈ ರೀತಿ ಪ್ರೆಸೆಂಟೇಷನ್ ಕವರ್ ಆಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.